ನಮಸ್ಕಾರ. ನಾವಿವತ್ತು ಧರ್ಮಸ್ಥಳದಲ್ಲಿದ್ದೀವಿ. ಯಾಕೆ ಅನ್ನೋದನ್ನು ಬಹುಶಃ ನೀವು ಕೂಡ ಗೆಸ್ ಮಾಡಿರ್ತೀರ. ಸೌಜನ್ಯ ಕೊಲೆ ಪ್ರಕರಣ, ಸೆಕೆಂಡ್ PUC ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ 1 ವರ್ಷದ ನಂತರ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದೆ. ಬರೀ ಆರೋಪ ಪ್ರತ್ಯಾರೋಪಗಳನ್ನು ನಿಮ್ಮೆದುರಿಗೆ ತೋರಿಸಿದ್ರೆ ಅದು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಸತ್ಯಕ್ಕೆ ಮಾತ್ರ ಬದ್ಧವಾಗಿದ್ಕೊಂಡು ಒಂದು ತನಿಖಾ ವರದಿಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ವೀರೇಂದ್ರ ಹೆಗ್ಗಡೆ ಕುಟುಂಬದವರ ನೇರ ಕೈವಾಡ ಇದೆ. ಅವರ ತಮ್ಮನ ಮಗ ನಿಶ್ಚಲ್ ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ. ಆತನ ಜೊತೆಗೆ ಹೆಗ್ಗಡೆ ಕುಟುಂಬದ ಆಪ್ತ ವಲಯದಲ್ಲಿರೋ ಇನ್ನೂ 3 ಜನ ಯುವಕರು ಇದರಲ್ಲಿ ಇದ್ದಾರೆ. ಇಂಥದ್ದೊಂದು ಆರೋಪವನ್ನು, ಡೈರೆಕ್ಟ್ ಆರೋಪವನ್ನು ಮಾಧ್ಯಮದ ಎದುರಿಗೆ ಮಾಡಲಾಯಿತು. ಹಾಗಾದರೆ ಈ ಆರೋಪಗಳಿಗೊಂದು ಬೇಸ್ ಇದೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶಗಳಿದೆಯಾ? ಇಂಥ ಪ್ರಶ್ನೆಗಳು ನಿಮ್ಮಲ್ಲೂ ಇರಬಹುದು, ಸದ್ಯಕ್ಕೆ ನಮ್ಮಲ್ಲೂ ಇವೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಎಪಿಸೋಡ್ನಲ್ಲಿ ಮಾಡ್ತಾ ಇದ್ದೀವಿ. ಸತ್ತ 1 ವರ್ಷದ ನಂತರ ದಿಡಗ್ಗಂತ ಎದ್ದು ಕುಳಿತಿರೋ ಸೌಜನ್ಯಾಳ ಆತ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ದೇಗುಲದ ಕಡೆ ಮುಖ ಮಾಡಿ ನಿಂತು ಊಳಿಡ್ತಾ ಇದೆ. ಗರ್ಭಗುಡಿಯಲ್ಲಿ ಕುಳಿತಿರುವ ಮಂಜುನಾಥ ಸ್ಥಿತಪ್ರಜ್ಞ. ಆದರೆ ಪಕ್ಕದಲ್ಲೇ ಇರುವ ಖಾವಂದರ ಮನೆಯಲ್ಲಿ ಝಳ ತಾಳಿಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿಂದ ಗಾವುದ ದೂರದಲ್ಲಿರುವ ಸೌಜನ್ಯಾಳ ಮನೆಯವರ ಒಡಲಿನಲ್ಲಿ ಹೊತ್ತಿಕೊಂಡಿರುವ ಬೆಂಕಿಗೆ ಪೆಟ್ರೋಲ್ ಸುರಿಯೋದಕ್ಕೆ ಸಾಲು ಸಾಲಾಗಿ ನಿಂತಿದ್ದಾರೆ ಜನ. ಇನ್ನು ವೀರೇಂದ್ರ ಹೆಗ್ಗಡೆ ಮತ್ತವರ ಕುಟುಂಬ ವರ್ಗ ತಮ್ಮೆದುರು ನಿಂತು ಯಾರಾದರೂ ದೊಡ್ಡ ಧ್ವನಿಯಲ್ಲಿ ಮಾತನಾಡಬಹುದು ಅನ್ನೋದೇ ಇವರ ಕಲ್ಪನೆಗೆ ಮೀರಿದ ಮಾತು. ಅಂಥವರು ಈ ಬೆಳವಣಿಗೆ ಕಂಡು ಗಲಿಬಿಲಿಗೊಂಡಿದ್ದಾರೆ. ಒಂದು ಕಡೆ ಸೌಜನ್ಯ ಕೊಲೆಯಲ್ಲಿ ಹೆಗ್ಗಡೆ ಕುಟುಂಬದ ನೇರ ಕೈವಾಡ ಇದೆ ಅಂತ ಆರೋಪಿಸುತ್ತಿರುವವರ ಗುಂಪು, ಇನ್ನೊಂದು ಕಡೆ ಯಾವ ತನಿಖೆಗಾದರೂ ನಾವು ಸಿದ್ಧ ಎಂದು ಹೇಳುತ್ತಿರುವ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಬೆಂಬಲಿಗರ ಗುಂಪು. ಇವರಲ್ಲೊಬ್ಬರಿಗೆ ಅಥವಾ ಒಬ್ಬರಾದ ನಂತರ ಒಬ್ಬರಿಗೆ ವೇದಿಕೆ ಕೊಟ್ಟು ಕೈ ತೊಳ್ಕೊಂಡು ಬಿಡಬಹುದು. ಆದರೆ ಅದು ಪಕ್ಕಾ ಪತ್ರಿಕೋದ್ಯಮ ಆಗೋದಿಲ್ಲ. ಅದಕ್ಕೆ ಈ ಒಟ್ಟಾರೆ ಪ್ರಕರಣದ ಬಗ್ಗೆ ಒಂದು ತನಿಖಾ ವರದಿಯ ಅವಶ್ಯಕತೆ ಇದೆ ಅಂತ ಅನ್ನಿಸಿದ್ದು. ಈಗ ಏನಾಗ್ತಿದೆ ಅನ್ನೋದು ಕರೆಕ್ಟ್ ಆಗಿ ಅರ್ಥ ಆಗಬೇಕಾದರೆ ಆವತ್ತು ಏನಾಗಿತ್ತು ಅನ್ನೋದನ್ನ ಶಾರ್ಟ್ ಆಗಿ ಆದ್ರೂ ತಿಳಿದುಕೊಳ್ಳಬೇಕು. ಸೌಜನ್ಯ ಇಲ್ಲೇ ಧರ್ಮಸ್ಥಳದ ಅಂಚಿನಲ್ಲಿರುವ ಪಾಂಗಳ ಮನೆಯ ಪಾಂಗಳ ಚಂದಪ್ಪಗೌಡ ಮತ್ತು ಕುಸುಮಾವತಿ ದಂಪತಿಯ 5 ಜನ ಮಕ್ಕಳ ಪೈಕಿ 2ನೇಯವಳು. ನಾನೀಗ ನಿಂತಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟ. ಧರ್ಮಸ್ಥಳಕ್ಕೆ ಬಂದಿರೋರೆಲ್ಲ ಸಾಮಾನ್ಯವಾಗಿ ಈ ಜಾಗವನ್ನು ನೋಡಿರ್ತಾರೆ. ಇಲ್ಲಿಂದ 5 ಕಿಲೋಮೀಟರ್ ದೂರದ ಉಜಿರೆಯಲ್ಲಿ SDM ಕಾಲೇಜ್ನಲ್ಲಿ ಸೆಕೆಂಡ್ PUC ಆರ್ಟ್ಸ್ ಓದ್ತಿದ್ದ ಸೌಜನ್ಯ ಪ್ರತಿದಿನ ನೇತ್ರಾವತಿ ಸ್ನಾನಘಟ್ಟದಿಂದ ಬಸ್ ಹತ್ತಿ ಹೋಗ್ತಾ ಇದ್ಲು. ಕಾಲೇಜ್ ಮುಗಿದ ಮೇಲೆ ವಾಪಸ್ ಇಲ್ಲಿಗೆ ಬಂದು ಬಸ್ ಇಳಿತಾ ಇದ್ಲು. ನನ್ನ ಹಿಂದ್ಗಡೆಯಲ್ಲಿ ಕ್ಯಾಂಟೀನ್ ಸುಪ್ರಭಾತ ಅಂತ ಏನು ಕಾಣಿಸ್ತಾ ಇದೆ, ಅದು ಸೌಜನ್ಯಾಳ ಸೋದರ ಮಾವನಿಗೆ ಸೇರಿದಂಥ ಕ್ಯಾಂಟೀನ್. ಅಕಸ್ಮಾತ್ ಆಕೆ ಒಂದೊಂದು ದಿನ ಕಾಲೇಜಿನಿಂದ ಬರೋದು ತಡ ಆದರೆ ಆ ಕ್ಯಾಂಟೀನ್ನಲ್ಲಿರೋ ಸೋದರ ಮಾವ ಹತ್ತಿರದಲ್ಲೇ ಇರೋ ಸೌಜನ್ಯಾಳ ಮನೆಗೆ ಆಕೆಯನ್ನು ಡ್ರಾಪ್ ಮಾಡ್ತಿದ್ದ. ಸಾಮಾನ್ಯವಾಗಿ ಸಂಜೆ 4 ಗಂಟೆ ಹೊತ್ತಿಗೆಲ್ಲ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಿದ್ಲು.
ಇಲ್ಲಿನಿಂದ ಕೆಲವೇ 100 ಮೀಟರ್ಗಳ ಅಂತರದಲ್ಲಿ ಸೌಜನ್ಯಾಳ ಮನೆಗೆ ಹೋಗುವ ಕಾಡುದಾರಿ ಸಿಗುತ್ತೆ, ಕಾಲುದಾರಿ ಸಿಗುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಒಳಗಡೆ ಕಾಡಿನಲ್ಲಿ ಆಕೆ ನಡೆದುಕೊಂಡು ಹೋಗ್ತಾ ಇದ್ದರು. ಅಪರೂಪಕ್ಕೊಂದೊಂದು ದಿನ ಅಪ್ಪ ಮಗಳನ್ನು ಕಾಲೇಜಿಗೆ ಡ್ರಾಪ್ ಮಾಡುವಂಥದ್ದು, ಕಾಲೇಜಿನಿಂದ ಪಿಕಪ್ ಮಾಡುವಂಥದ್ದು ಇತ್ತು. ಈಗ ಸೌಜನ್ಯ ಹೋಗ್ತಾ ಇದ್ದಂಥ ಕಾಡುದಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ನಾನೀಗ ನಿಂತಿರುವಂಥದ್ದು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 150 ಮೀಟರ್ ದೂರದಲ್ಲಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಎದುರುಗಡೆ. ತುಂಬ ಪ್ರಸಿದ್ಧವಾಗಿರುವಂಥ ಆಸ್ಪತ್ರೆ ಇದು. ಇದರ ಎದುರುಗಡೆ ಶಾಂತಿವನ ಬಸ್ ಶೆಲ್ಟರ್ ಇರುವಂಥದ್ದು. ಈ ಶೆಲ್ಟರ್ ಪಕ್ಕದಲ್ಲಿ ನಿಮಗೊಂದು ಕಾಡಿನ ಕಾಲುದಾರಿ ಕಾಣಿಸುತ್ತೆ. ಈ ಕಾಲುದಾರಿ ಸೌಜನ್ಯಾಳ ಮನೆಗೆ ಹೋಗುತ್ತೆ. ಪ್ರತಿದಿನ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಸ್ ಇಳಿದ ಸೌಜನ್ಯ ಇಲ್ಲಿಯವರೆಗೂ ನಡೆದುಕೊಂಡು ಬಂದು ಇದೇ ಕಾಡುದಾರಿಯ ಮೂಲಕ ಮನೆ ಸೇರಿಕೊಳ್ತಾ ಇದ್ಲು. ಆಕೆಯ ವಿದ್ಯಾರ್ಥಿ ಜೀವನ ತುಂಬ ನೆಮ್ಮದಿಯಾಗಿ ನಡೆದಿತ್ತು. ಆದರೆ ಆವತ್ತೊಂದು ದುರ್ದಿನ ಬಂದಿತ್ತು. ಆವತ್ತು ಅಕ್ಟೋಬರ್ 9, 2012 ಅಲ್ಲಿ ಬಸ್ ಇಳಿದ ಸೌಜನ್ಯ ಹೋಟೆಲ್ನಲ್ಲಿದ್ದಂಥ ತಮ್ಮ ಸೋದರ ಮಾವ ವಿಠ್ಠಲಗೌಡರನ್ನು ಮಾತಾಡಿಸ್ಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾಳೆ. ಇಲ್ಲಿವರೆಗೂ ಬಂದಿದ್ದನ್ನು ನೋಡಿದವರಿದ್ದಾರೆ. ನಂತರ ಆಕೆ ಇದೇ ಕಾಡುದಾರಿಯ ಮೂಲಕ ಮನೆ ದಾರಿ ಹಿಡಿತಾಳೆ. ದಿನಾಂಕ 9/10/2012 ಮಂಗಳವಾರ. ಇವಳು ಫೋನ್ ಮಾಡಿದ್ರು, ಸೌಜನ್ಯ ನಿಮ್ಮ ಹತ್ರ ಇದ್ದಲ್ಲ ಅಂತ. ಇಲ್ಲ, ನಮ್ಮಲ್ಲಿ ಇಲ್ಲ ಇಲ್ಲಿ ಅಂತ ನಾನು ಹೇಳಿದೆ. ಸೌಜನ್ಯ ಬಂದಿಲ್ಲ, ಬಾಣ ಹತ್ರ ಕೇಳಿ ಅವಳು ಹೋಟ್ಲಲ್ಲಿ ಇರಬೇಕು ಅಂತ ಕೇಳಿದೆ. ಅವಳಲ್ಲಿ ಇಲ್ಲ ಅಂತ 4 ಗಂಟೆಗೆ ಪಾಸ್ ಆಗಿದೆ ಅಂತೆ. ನನಗೆ ಅಲ್ಲಿ ಮತ್ತೆ ಮಾತಾಡಲಿಕ್ಕೆ ಆಗಲಿ. ನಾನು ಸೀದಾ ಬಂದೆಲ್ಲ ಹುಡುಕಾಡ್ತಿದ್ರು. ನಾನು ಬರುವಾಗ ಒಂದು 200-300 ಜನ ಇದ್ರು. ನಾನು ಬರುವಾಗ 7 ಗಂಟೆವರೆಗೆ. ಎಸ್, ಹೊತ್ತು ಮುಳುಗಿದ ಮೇಲೂ ಮಗಳು ಮನೆಗೆ ಬರಲಿಲ್ಲ. ಅವಳು ಸೋದರ ಮಾವನ ಜೊತೆಗೂ ಇಲ್ಲ. ಸಂಜೆ 4:15 ಸೌಜನ್ಯ ಕಾಡುದಾರಿಯ ಕಡೆ ಹೋಗಿದ್ದನ್ನ ಸೋದರ ಮಾವ ನೋಡಿದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ಚಂದಪ್ಪ ಗೌಡರು ಬೆಳತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಕೊಟ್ಟರು. ಆಗ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಯೋಗೇಶ್. ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿ ಈ ಭಾಗದಲ್ಲಿ ಪ್ರಶ್ನಾತೀತರಾಗಿದ್ದ ಹೆಗ್ಗಡೆ ಕುಟುಂಬದ ನೆಮ್ಮದಿಗೆ ಭಂಗ ತರುವ ಕೇಸ್ ಇದು ಅನ್ನೋದರ ಕಲ್ಪನೆ ಇಲ್ಲದ ಎಸ್ಐ ಯೋಗೇಶ್ ಒಂದು ಮಿಸ್ಸಿಂಗ್ ಕೇಸ್ ಮಾಡಿಕೊಂಡರು. ಸೌಜನ್ಯ ನಾಪತ್ತೆಯಾಗಿದ್ದಾಳೆ ಅನ್ನೋ ಸುದ್ದಿಯನ್ನ ಹೆಗ್ಗಡೆಯವರ ಮನೆಗೆ ತಲುಪಿಸಲಾಯಿತು. ಈ ಕಡೆ ಸೌಜನ್ಯಾಳಿಗಾಗಿ ಹುಡುಕಾಟ ನಡೆದಿತ್ತು. ಎಲ್ಲ ಹುಡುಕಾಗ ಮತ್ತೆ ನಾವು ಹುಡುಗರಿಗೆ ಟೇಲ್ಸನ್ಗೆ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಹೋದೆ, ಬಿಡಿಗೆ ಹೋದೆ. ಅಲ್ಲಿ ಗಿಡರ ಹತ್ರ ಹೇಳಿದ್ದೇವೆ. ಅದಕ್ಕೆ ಯಾರು ಈಗ ಮಾಡಿದಾರಪ್ಪ ಏನಾಯ್ತು ಅಂತ ಅವರು ಸಹ ಇದಕ್ಕೆ ಫೋನ್ ಮಾಡ್ತಾನೆ, ಇಲ್ಲಿ ಕಂಪ್ಲೇಂಟ್ ಕೊಡಿ ಹಾಗೆ ಅಂತ ಹೇಳಿದ್ರು. ಎಲ್ಲ ರೆಡಿ ಆಯ್ತು. ಫೋನ್ ಮಾಡಿ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಇಲ್ಲಿ ಹುಡುಕಿ ಕಂಪ್ಲೇಂಟ್ ಒಂದು 10 ಗಂಟೆಗೆ ಬೆಳ್ತಂಗಡಿಗೆ ಹೋದೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಮಿಕ್ಸಿಂಗ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಫಸ್ಟ್ಗೆ ಹೋಗೋಕ್ಕೆ ತಗೊಳ್ಳಿಲ್ಲ, ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು. ಪಟ ಎಲ್ಲ ಹಿಡ್ಕೊಂಡು ಬನ್ನಿ ಕಂಪ್ಲೇಂಟ್. ಮತ್ತೆ ಎಲ್ಲೋ ಇಲ್ಲಿಂದ ಫೋನ್ ಬಂತೇನ, ಬಿಡಿಂದ ಫೋನ್ ಬಂತು, ಕಂಪ್ಲೇಂಟ್ ತಗೊಂಡ್ರು. ಮತ್ತೆ ಇಡೀ ರಾತ್ರಿ ಹುಡುಕಿದರೂ ಹುಡುಗಿ ಪತ್ತೆ ಆಗಲಿಲ್ಲ. ಬೆಳಗ್ಗೆ ಮತ್ತೆ ಶುರುವಾಯಿತು ಹುಡುಕಾಟ. ಈ ಮಧ್ಯೆ ಸಂಜೆ 4:15 ಸುಮಾರಿಗೆ ಸೌಜನ್ಯ ಜೊತೆ ಒಬ್ಬ ಹುಡುಗ ಇದ್ದದ್ದನ್ನ ನೋಡಿದ್ದ ಕೆಲವರು ಕುಟುಂಬದವರಿಗೆ ಮಾಹಿತಿ ಕೊಟ್ಟರು. ಒಂದೊಂದು ನ್ಯೂಸ್ ಬಂತು. ಏನಂದ್ರೆ, ನಾನು ಒಬ್ಬ ಹೇಳಿದ ಹರೀಶ ಅಂತ ಹೇಳುವರು ಒಬ್ರು ಹೇಳಿದ್ರು. ಅಂದ್ರೆ ನಾನು ಬೈಕಿನಲ್ಲಿ ಹೋಗುವಾಗ ಒಬ್ಬ ಅವಳನ್ನು ನಿಲ್ಲಿಸಿ ಅವಳು ಮೌನಾಗೆ ಇದ್ದಾಳೆ, ಏನೋ ಪ್ರಯೋಗ ಮಾಡಿ ಹೀಗೆ ಹೇಗೆ ಆಗಿದೆ ನನಗೆ ಡೌಟ್ ಬಂತು. ಮತ್ತು ನಾನು ಸ್ವಲ್ಪ ನಿಲ್ಲಿಸಿದೆ, ಮತ್ತೆ ಮುಂದೆ ಹೋದೆ. ವಾಪಸ್ಸು ಹೋಗಿ ಒಂದು 100 ಮೀಟರ್ ಮುಂದೆ ಹೋಗಿ ನಾನು ವಾಪಸ್ಸು ಕೇಳಿದೆ, ನೋಡಿದೆ, ಆಗಲೂ ಹಾಗೆ ಇದ್ದಾರೆ ಅಂತಾಯಿತು. ಅಷ್ಟೊತ್ತಿಗೆ ಮತ್ತೊಂದು ಗೌರ್ಮೆಂಟ್ ಬಸ್ಸು ವಾಪಸ್ಸು ಬಂತು. ಬರುವಾಗ ಇವ ಏನು ಮಾಡ್ತಾ ಇದ್ದ ಅಂದರೆ, ಕುತ್ತಿಗೆಗೆ ಕೈ ಹಾಕಿ ಮುಂದೆ ದೂಡ್ತಿದ್ದಂತೆ. ಆದರೂ ಒಂದು ಮೌನದಲ್ಲೇ ಮಗಳಿದ್ದಾಳೆ ಏನಂತ. ಆಗ ನಮಗೆ ಡೌಟ್ ಆಯಿತು. ಹಿಂಗಿದ್ದಾಗ 10 ಗಂಟೆ ಹೊತ್ತಿಗೆ ನೇರವಾಗಿ ವೀರೇಂದ್ರ ಹೆಗ್ಗಡೆಯವರ ಮನೆಗೆ ಹೋದರು ಸೌಜನ್ಯಾಳ ಕಡೆಯವರು. ಹೆಗ್ಗಡೆಯವರು ತಕ್ಷಣ ಆಗಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ಗೆ ಫೋನ್ ಮಾಡಿದರು.
ಧರ್ಮಸ್ಥಳದ ನಮ್ಮ ದನಿಯವರು ವೀರೇಂದ್ರ ಹೆಗ್ಗಡೆ ಅವರು ಏನಂದ್ರೆ ನೀವು 10 ಗಂಟೆಗೆ ನನಗೆ ಭೇಟಿ ಆಗಬೇಕಂತ ಹೇಳಿದ್ರು. ನಾವು 10 ಗಂಟೆಗೆ ಭೇಟಿಯಾದೆವು. ಸ್ವಾಮಿ ಹೀಗೆ ಉಂಟು, ಇನ್ನು ಇದೊಂದು ಹೋಗಿ ಆಯಿತು, ಇನ್ನು ಹೆಣ್ಣು ಮಕ್ಕಳು ಈ ದಾರಿಯಲ್ಲಿ ಹೀಗೆ ಹೋಗೋದು ಹೇಗೆ, ಇನ್ನು ಜೀವನ ಮಾಡಲಿಕ್ಕೆ ಸಾಧ್ಯ? ಒಂದು ಹೆಣ್ಣು ಮಗು ಕಾಲೇಜಿಗೆ ಹೋಗುವುದು ಹೇಗೆ, ಅಲ್ಲ ಒಂದು ಹೆಂಗಸರು ಮನೆ ಬಿಟ್ಟು ಒಂದು ಅಂಗಡಿಗೆ ಹೋಗುದು ಹೇಗೆ? ಹೀಗೆ ಆದರೆ ಸರ್ ಅದು ರಾಜ ರಸ್ತೆಯಲ್ಲಿ ಆಗೋದು. ಆಗ ಅವರು ಅದರ ಗಾಬರಿ ಆದರು. ನೀವು ಅದಕ್ಕೆ ಏನು ಹೆದರಬೇಡಿ, ನಾನು ಎಲ್ಲರಿಗೂ ಫೋನ್ ಮಾಡ್ತೇನೆ, SP ಫೋನ್ ಮಾಡ್ತೇನೆ, IGPಗೆ ಫೋನ್ ಮಾಡ್ತೇನೆ, ಮಂತ್ರಿಗೆಲ್ಲ ಫೋನ್ ಮಾಡ್ತೇನೆ, ಇವ್ರದ್ದು ನಮಗೆ ಒಂದು ಆಶೀರ್ವಾದ ಸಿಕ್ತು. ಅದೇ ಕ್ರಮ ಅವರೆಲ್ಲ ಮಾಡಿದರು. ಅವರು ಫೋನ್ ಮಾಡಿದ ತಕ್ಷಣ ಎಲ್ಲ ಸ್ಟೇಷನ್, ಎಲ್ಲ ಪೊಲೀಸು, CBI ಅದು ಮತ್ತು ಅದೊಂದು ಬಂತು. ಫುಲ್ಲು ಜನ ಪೊಲೀಸೇ ಫುಲ್ ಆಯಿತು. ವೀರೇಂದ್ರ ಹೆಗ್ಗಡೆಯವರ ಫೋನ್ ಬಂತು ಅಂದ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಓಡಿ ಬಂದ್ರು ಅಂತಾರೆ ಇವರು. ಒಟ್ನಲ್ಲಿ ಹೆಚ್ಚು ಕಡಿಮೆ 300 ಜನ ಸ್ಥಳೀಯರು, ಪೊಲೀಸರು ಸೇರಿಕೊಂಡು ಸುತ್ತಲಿನ ಕಾಡು ಮೇಡು ಅಲೆದಾಡಿದ್ರು. 12:30 ಹೊತ್ತಿಗೆ ಸಿಕ್ಕಿದ್ದು ಹೆಣ. ಸೌಜನ್ಯಾಳ ಮನೆಗೆ ಹೋಗುವ ಕಾಡಿನ ಕಾಲುದಾರಿಯಿಂದ ಸುಮಾರು 100 ಮೀಟರ್ ಮುಂದ್ಗಡೆ ಬಂದರೆ ಇಲ್ಲೊಂದು ಕಡೆ ಒಂದು ಸಣ್ಣ ತೊರೆ ಕಾಣಿಸುತ್ತೆ. ಈ ಭಾಗದಲ್ಲಿ ಆಕೆ ನಾಪತ್ತೆಯಾದ ಮಾರನೇ ದಿನ ಅಂದರೆ ಅಕ್ಟೋಬರ್ 10ನೇ ತಾರೀಖಿನ ದಿನ ಸೌಜನ್ಯಾಳ ಶವ ಸಿಕ್ಕಿತ್ತು. ಶವ ಸಿಕ್ಕಂಥ ಸ್ಥಳ ಹೇಗಿತ್ತು ಅನ್ನೋದರ ಬಗ್ಗೆ ಆವತ್ತು ಪಂಚನಾಮೆ ನಡೆಸಿದಂಥ ಸಂದರ್ಭದಲ್ಲಿ ಪಂಚರಾದಂಥ ಮ್ಯಾಕ್ಸಿಮ್ ಕಾಫ್ತಾ ಮತ್ತು ರಾಮಣ್ಣಗೌಡ ಅನ್ನುವಂಥವರು ಬರೆದುಕೊಟ್ಟಿರುವಂಥ ಪಂಚನಾಮೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಅದರ ಕಾಪಿ ಈಗ ನನ್ನ ಕೈಯಲ್ಲಿರುವಂಥದ್ದು. ಈ ಸ್ಥಳವನ್ನು ಪರಿಶೀಲಿಸಲಾಗಿ ಕಾಡು ಕುರುಚಲು ಗಿಡ ಇದ್ದು ಅಲ್ಲಲ್ಲಿ ಗಿಡ ಬಳ್ಳಿಗಳು ಪುಡಿಯಾದಂತೆ ಕಂಡುಬರುತ್ತದೆ. ಇದೇ ಸ್ಥಳದಲ್ಲಿ ಡೆಡ್ ಬಾಡಿ ಸಿಕ್ಕಿದ್ದಂಥದ್ದು. ಆಗ ಆ ಸಂದರ್ಭದಲ್ಲಿ ಈ ಜಾಗ ಹೆಂಗಿತ್ತು ಅಂತ, ಸ್ಥಳದಲ್ಲಿ ತರಗೆಲೆಗಳು ಹಾಗೂ ಮಣ್ಣು ಕೆದರಿಕೊಂಡಿರುವುದು ಕಂಡುಬರುತ್ತದೆ. ಈ ಸ್ಥಳದಿಂದ ಪಶ್ಚಿಮಕ್ಕೆ ಏರುಗುಡ್ಡೆಯಾಗಿದ್ದು ಪೂರ್ವಕ್ಕೆ ಇಳಿಜಾರಾಗಿರುತ್ತದೆ. ಸ್ಥಳದಿಂದ ಸುಮಾರು 40 ಅಡಿ ದೂರದಲ್ಲಿ ತೋಡು ನೀರು ಹರಿಯುತ್ತಿದ್ದು, ನಂತರ ಎತ್ತರದಲ್ಲಿ ಸುಮಾರು 40 ಅಡಿ ದೂರದಲ್ಲಿ ಧರ್ಮಸ್ಥಳ ಉಜಿರೆ ಡಾಮರು ರಸ್ತೆ ಹಾದು ಹೋಗುತ್ತದೆ. ಈ ರೀತಿಯಾಗಿ ಪಂಚನಾಮೆಯಲ್ಲಿ ಈ ಸ್ಥಳವನ್ನು ಹೇಳ್ತಾರೆ. ಅಂದರೆ ಈ ರಸ್ತೆಯಿಂದ 80 ಅಡಿ ದೂರದಲ್ಲಿ ಮತ್ತು ಈ ತೊರೆಯಿಂದ 40 ಅಡಿ ದೂರದಲ್ಲಿ ಕುರುಚಲು ಗಿಡಗಳ ಮಧ್ಯದಲ್ಲಿ ಆವತ್ತು ಸೌಜನ್ಯಾಳ ಶವ ಸಿಕ್ಕಿತ್ತು. ಸಿಕ್ಕ ಶವ ನಗ್ನವಾಗಿತ್ತು. ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಎಂಥವರು ಕೂಡ ಹೇಳಬಹುದಾಗಿತ್ತು. ಸ್ಥಳೀಯರಿಗೆ ಯಾವ ಭಯ ಇತ್ತೋ ಅದೇ ಆಗಿತ್ತು. ಎಸ್, ಇಟ್ ವಾಸ್ ಅ ಕ್ಲಿಯರ್ ಕೇಸ್ ಆಫ್ ರೇಪ್ ಅಂಡ್ ಮರ್ಡರ್. ಶವ ನಗ್ನವಾಗಿತ್ತು. ಪಕ್ಕದಲ್ಲಿ ಆಕೆಯ ಕಾಲೇಜ್ ಬ್ಯಾಗ್ ಬಿದ್ದಿತ್ತು. ಸೌಜನ್ಯಳ ಕೈಯನ್ನ ಮೇಲಕ್ಕೆತ್ತಿ ಮರವೊಂದಕ್ಕೆ ಜಾಳು ಜಾಳಾಗಿ ಕಟ್ಟು ಹಾಕಲಾಗಿತ್ತು. ತೊಡೆ ಮತ್ತು ಮರ್ಮಾಂಗದ ಬಳಿ ಮಣ್ಣು. ಹುಡುಗಿಯ ಕೊರಳಲ್ಲಿದ್ದ ಐಡೆಂಟಿಟಿ ಕಾರ್ಡ್ನ ಪಟ್ಟಿಯನ್ನೇ ಬಿಗಿ ಮಾಡಿ ಕೊಲೆಗೈಯಲಾಗಿತ್ತು. ಹೆಣ ನೋಡಿದವರಿಗೆಲ್ಲ ಅನ್ನಿಸಿದ್ದು ಇದು ಬರ್ಬರ ಅಂತ. ಸುದ್ದಿ ತಿಳಿದ ತಕ್ಷಣ ASP ಮತ್ತು SPಗೆ ಮಾಹಿತಿ ಕೊಟ್ಟ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಸ್ಥಳಕ್ಕೆ ಬಂದರು. ಶ್ವಾನ ದಳವನ್ನ ಕರೆಸಲಾಯಿತು. ಆದರೆ ಅದರಿಂದ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ. ಬೆರಳಚ್ಚು ತಜ್ಞರನ್ನ ಕರೆಸಿ ಪ್ರಯೋಜನ ಇಲ್ಲವೆಂದು ನಿರ್ಧರಿಸಲಾಯಿತು. ವಿಧಿ ವಿಜ್ಞಾನ ತಜ್ಞರು ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ. ಘಟನೆ ನಡೆದ ದಿನ ಬೆಳ್ತಂಗಡಿ ಪೊಲೀಸ್ ಠಾಣೆಯ CPI ಭಾಸ್ಕರ್ ರೈ ಯಾವುದೋ ಒಂದು ತನಿಖೆಯ ಮೇಲೆ ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಇಲ್ಲಿ ಇದ್ದದ್ದು ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ಮಾತ್ರ. ವಿಷಯ ತಿಳಿದ ತಕ್ಷಣ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಯೋಗೇಶ್ ಕುಮಾರ್ ಸ್ಥಳಕ್ಕೆ ದೌಡಾಯಿಸಿದರು. ಅಷ್ಟೊತ್ತಿಗಾಗಲೇ ಹೇಗೋ ಏನೋ ಇದು ಹಿಂದೂ ಮುಸ್ಲಿಂ ಗಲಭೆಯ ರೂಪವನ್ನು ಪಡೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಸೌಜನ್ಯಾಳ ಕೊಲೆಯ ಹಿಂದೆ ಇನ್ನೊಂದು ಕೋಮಿನ ಯುವಕರ ಕೈವಾಡ ಇದೆ ಅನ್ನುವಂಥ ವದಂತಿ ಅದು ಹೇಗೆ ಹುಟ್ಕೊಳ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಸಾವಿರಾರು ಜನ, ಉದ್ರಿಕ್ತ ಜನ ಸೇರೋ ಹಾಗೆ ಅಂಥದ್ದೊಂದು ವದಂತಿ ಕೆಲಸ ಮಾಡಿತ್ತು. ಜನರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ನಿಜಕ್ಕೂ ಹರಸಾಹಸ ಪಟ್ಟರು, ಲಾಠಿ ಚಾರ್ಜ್ ಮಾಡಿದರು. ಸತ್ಯ ಹೇಳಬೇಕು ಅಂದರೆ ಸೌಜನ್ಯಾಳ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗೋದು ಕೂಡ ಪೊಲೀಸರಿಗೆ ಕಷ್ಟ ಆಗಿತ್ತು.